ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ವಿಡಿಯೋದಲ್ಲಿ ಒಂದು ಯೋಜನೆ ಬಗ್ಗೆ ಅಂದರೆ ಸಾರಿಗೆ, ಖಾಸಗಿ ಸಾರಿಗೆ ಬರುವಂಥ ಅಸಂಘಟಿತ ಕಾರ್ಮಿಕರ ಬಗ್ಗೆ ಯೋಜನೆಗಳು, ಪ್ರಯೋಜನಗಳು, ಸೌಲಭ್ಯಗಳು, ಅರ್ಹತೆಗಳು, ಅವರಿಗೆ ಸೌಲಭ್ಯಗಳು ಯಾವ ರೀತಿ, ಆ ಒಂದು ಕಾರ್ಡನ್ನು ಯಾವ ರೀತಿ ಪಡಿಬೇಕು, ಅವ್ರಿಗೆ ಏನೆಲ್ಲ ಸೌಲಭ್ಯಗಳಿದೆ ಅಂತ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಆ ವಿಡಿಯೋನ ಬೇಕಾದ್ರೆ ಈ ವಿಡಿಯೋದ ಕೆಳಗಡೆ ಕೊಡ್ತೀನಿ. ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನು ಕೂಡ ನೋಡಿ ಆ ವಿಡಿಯೋದ ಯೋಜನೆ ಬಗ್ಗೆ ನೀವು ತಿಳ್ಕೊಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಯೋಜನೆ, ಸಾಕಷ್ಟು ನಮ್ಮ ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಹಲವಾರು ಯೋಜನೆಗಳಿವೆ. ಸಾಕಷ್ಟು ಯೋಜನೆಗಳು ನಮ್ಮ ಎಷ್ಟೋ ಫಲಾನುಭವಿಗಳಿಗೆ ವಿಚಾರವಾಗಿರಲಿ, ಸೌಲಭ್ಯಗಳ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಈ ರೀತಿಯಾದ ಒಂದು ಮಾಹಿತಿಗಳನ್ನು ನಾವು ಕೊಡೋದ್ರ ಮುಖಾಂತರ, ನಾವು ಮಾಹಿತಿಗಳನ್ನು ಹೇಳೋದ್ರ ಮುಖಾಂತರ ಅವರಿಗಾದರೂ ಈ ಒಂದು ಸೌಲಭ್ಯಗಳು ದೊರೀಲಿ ಅನ್ನೋ ಒಂದು ವಿಷಯವನ್ನು ನಾನು ಇಟ್ಕೊಂಡು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮತ್ತೊಂದು ಯೋಜನೆ ಯಾವುದು ಅಂದರೆ, ನಮಗೆ ಎಲ್ಲರಿಗೂ ಕೂಡ ಪರಿಚಯವಾಗಿರುವಂಥ ಒಂದು ಲೇಬರ್ ಕಾರ್ಡ್. ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿರುವಂತಹ ಕಾರ್ಮಿಕರಿಗೆ ಒಂದು ಸಿಗುವಂಥ ಲೇಬರ್ ಕಾರ್ಡ್, ಒಂದು ಸ್ಮಾರ್ಟ್ ಕಾರ್ಡ್ ನೋಂದಣಿಯನ್ನು ಮಾಡ್ಕೋಬೇಕಾಗುತ್ತೆ ಆನ್ಲೈನ್ ಮುಖಾಂತರ. ಆ ಒಂದು ಸ್ಮಾರ್ಟ್ ಕಾರ್ಡನ್ನು ಪಡೆಯುವುದರಿಂದ ಅವರಿಗೆ ಏನೆಲ್ಲ ಸೌಲಭ್ಯಗಳಿರುತ್ತೆ, ಆ ಸ್ಮಾರ್ಟ್ ಕಾರ್ಡ್, ಆ ಸೌಲಭ್ಯಗಳನ್ನು ಪಡಿಬೇಕು ಅಂದರೆ ಅವರು ಯಾವಾಗ, ಎಷ್ಟು ದಿನದೊಳಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ SV ಸೇವಾಟೆಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಈ ಒಂದು ಯೋಜನೆಯ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ನಾವು ನಮ್ಮ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ನಮ್ಮ ಸ್ನೇಹಿತರ ವರ್ಗದವರು ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೆಲ್ಲ ನಿಮಗೆ ಈ ಒಂದು ಕಾರ್ಮಿಕರು ಬರ್ತಾರೋ, ನಾವು ಈ ವಿಡಿಯೋದಲ್ಲಿ ನಾನು ಪ್ರತಿಯೊಬ್ಬರ ಒಂದು ಕಾರ್ಮಿಕರನ್ನ ಲೀಸ್ಟನ್ನು ನಾನು ಯಾವೆಲ್ಲ ಕೆಲಸದಲ್ಲಿ ಈ ಒಂದು ಕಾರ್ಮಿಕ ಇಲಾಖೆಯಿಂದ ಅವರನ್ನು ಗುರುತಿಸ್ತಾರೆ ಅಂತ ನಾನು ಸುಮಾರು 48 ಕೆಲಸಗಳನ್ನು ನಾನು ತೋರಿಸಿದ್ದೀನಿ ಇಲ್ಲಿ. ಆ ಎಲ್ಲ ಕೆಲಸಗಳನ್ನು ನೀವೇ ನೋಡ್ಕೊಳ್ಳಿ. ನಾನು ಒಂದೊಂದಾಗಿ ನಾನು ವಿವರಿಸಲಿಕ್ಕೆ ಸಾಧ್ಯವಾಗಲ್ಲ. ನೀವು ಅಲ್ಲಿ ಬರುವಂಥ ಲೀಸ್ಟಲ್ಲಿ ಯಾರೆಲ್ಲ ನೀವಾಗಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಆಗಿರ್ಬೋದು, ನಿಮ್ಮ ಸಂಬಂಧಿಕರಲ್ಲಾಗಿರ್ಬೋದು, ನಿಮ್ಮ ಸ್ನೇಹಿತರಲ್ಲಾಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಆಗಿರ್ಬೋದು, ಯಾರೆಲ್ಲ ಈ ಒಂದು ಕಾರ್ಮಿಕರಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೋ, ಈ ಮಂಡಳಿಯ ಅಡಿಯಲ್ಲಿ ಬರುವಂಥ ಕಾರ್ಮಿಕ ವರ್ಗದಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಏಕೆಂದರೆ ಎಷ್ಟೊಂದು ಸೌಲಭ್ಯಗಳು ಗೊತ್ತಿರುತ್ತೆ, ಎಷ್ಟೊಂದು ಸೌಲಭ್ಯಗಳನ್ನು ಸರ್ಕಾರದ ವತಿಯಿಂದ ಮಾಡಿರ್ತಾರೆ. ಆ ಸೌಲಭ್ಯಗಳನ್ನು ಪಡೀಲಿಕ್ಕೆ ಅವರಿಗೆ ಅರಿವು ಮತ್ತು ಜ್ಞಾನವಿರಲ್ಲ. ಹೇಗೆ ಪಡಿಬೇಕು, ಹೇಗೆಲ್ಲ ನಾವು ಸೌಲಭ್ಯವನ್ನು ತಿಳ್ಕೋಬೇಕು ಅನ್ನೋ ಒಂದು ಅವರಿಗೆ ಅಷ್ಟೊಂದು ಅಕ್ಷರತೆ ಅಥವಾ ಅರಿವಿರೋದಿಲ್ಲ ಅಂತ ನಾನು ತಿಳ್ಕೊಂಡು ಈ ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ನಾವು ಆ ವಿಡಿಯೋನ ನೋಡೋಣ. ಏನೆಲ್ಲ ಅರ್ಹತೆಗಳಿರಬೇಕು, ಏನೆಲ್ಲ ಸೌಲಭ್ಯಗಳಿರಬೇಕು, ಏನೆಲ್ಲ ಯಾವ ರೀತಿ ಸ್ಮಾರ್ಟ್ ಕಾರ್ಡ್ ಇರುತ್ತೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನು ಏನು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಇಲಾಖೆಯಲ್ಲಿ ಬರುವಂಥ ಒಂದು ಸೌಲಭ್ಯ ಮತ್ತು ಸ್ಮಾರ್ಟ್ ಕಾರ್ಡ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ನಾವು ಏನು ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಇಲಾಖೆಯಿಂದ ಏನು ಲೇಬರ್ ಕಾರ್ಡನ್ನು ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಮಾಡಿ ಅವರಿಗೆ ಕೊಡ್ತಾರಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಇಲ್ಲಿ ನಾವು ಸ್ಮಾರ್ಟ್ ಕಾರ್ಡ್, ಈ ರೀತಿಯಾದ ಒಂದು ಸ್ಮಾರ್ಟ್ ಕಾರ್ಡನ್ನು ಅವರು ನಿಮಗೆ ಕೊಡ್ತಾರೆ. ನೋಂದಣಿ ಆದವರಿಗೆ ಸುಮಾರು 45ರಿಂದ 60 ದಿವಸಗಳ ಕಾಲಾವಕಾಶ ಇರುತ್ತೆ. ನೋಂದಣಿ ಮಾಡಿದ ಮೇಲೆ ನೀವು ನೋಂದಣಿ ಮಾಡಿಕೊಳ್ಳಲಿಕ್ಕೆ ನೀವು ಸುಮಾರು 12 ತಿಂಗಳು ಕೆಲಸ ಮಾಡಿರಬೇಕು. 12 ತಿಂಗಳು ಕಾರ್ಯನಿರ್ವಹಿಸಿದ ಮೇಲೆ ಈ ಒಂದು ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. 12 ತಿಂಗಳಲ್ಲಿ ಕನಿಷ್ಠ 90 ಡೇಸ್ ಕೆಲಸವನ್ನಾದರೂ ಮಾಡುವಂತೂ ಒಂದು ಫಾರಮ್ ಇರುತ್ತೆ. ಅದರಲ್ಲಿ ನೀವು ಭರ್ತಿಯನ್ನು ಮಾಡಿ ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಈ ಸ್ಮಾರ್ಟ್ ಕಾರ್ಡ್ನ ಪಡಲಿಕ್ಕೆ. ನಾವು ನೋಂದಣಿ ಮತ್ತು ಅರ್ಹತೆ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಈ ಒಂದು ನಾನು ಹೇಳಿದ ಹಾಗೆ ನೋಂದಣಿ ಪೂರ್ವ ಅಂದರೆ ಮುಂಚೆ, ನೋಂದಣಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾಮಗಾರಿಗಳಲ್ಲಿ ನೀವು ಕನಿಷ್ಠ 12 ತಿಂಗಳು ಆದರೂ ಈ ಕೆಲಸದಲ್ಲಿ ತೊಡಗಿರಬೇಕು. ಅದರಲ್ಲಿ ನೀವು ನಿಮ್ಮ ಹಾಜರಾತಿ ಅಂದ್ಕೊಂಡ್ರು ಪರವಾಗಿಲ್ಲ, ನೀವು 90 ದಿನಗಳ ಕನಿಷ್ಠ 90 ದಿನಗಳ ಕೆಲಸ ಕನಿಷ್ಠವಾಗಿ ನೀವು ಮಾಡಿರಲೇಬೇಕಾಗಿರುತ್ತೆ. ಆ ಒಂದು ಫಾರಮ್ಗೆ ಅವರು
ನೀವು ಎಲ್ಲಿ 90 ದಿನ ಕೆಲಸ ಮಾಡಿರ್ತೀರ ಅವರು ನಿಮಗೆ ಆ ಫಾರಮ್ಗೆ ಸೈನ್ ಅಂಡ್ ಸೀಲ್ ಅಂಡ್ ಸಿಗ್ನೇಚರ್ ಅನ್ನ ಮಾಡಿಕೊಡ್ತಾರೆ. ಅದಾದ್ಮೇಲೆ ನಾವು ನಿಮ್ಮ ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಲಿಕ್ಕೆ 18ರಿಂದ 60 ವರ್ಷದೊಳಗಡೆ ಈ ಒಂದು ಸ್ಮಾರ್ಟ್ ಕಾರ್ಡ್ನ ಪಡೀಲಿಕ್ಕೆ ಅವಕಾಶವಿರುತ್ತೆ. ಅದಾದಮೇಲೆ ಅಗತ್ಯ ದಾಖಲೆಗಳನ್ನು ನಾವು ನೋಡೋದಾದರೆ ನಿಮ್ಮ ಒಂದು ಆಧಾರ್ ಕಾರ್ಡಿಗಿರುವ ಮೊಬೈಲು ಮತ್ತು ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ನಿಮ್ಮ ಒಂದು ಕೆಲಸ ನಿರ್ವಹಿಸ್ತಿರುವಂಥ 90 ಡೇಸ್ ಫಾರಮ್ನ ಬೇಕಾಗುತ್ತೆ, ಮತ್ತು ಒಂದು ಸ್ವಯಂ ಘೋಷಣೆ ಪತ್ರ ಬೇಕಾಗುತ್ತೆ. ಅವೆರಡೂ ಪತ್ರಗಳು ನಿಮ್ಮ ಈ ವೆಬ್ಸೈಟ್ ಮುಖಾಂತರನೇ ಸಿಗುತ್ತೆ. ನೀವು ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಅದನ್ನು ಫಿಲ್ ಮಾಡಿಸ್ಕೋಬೇಕಾಗುತ್ತೆ ಮತ್ತು ಸೀಲು ಸಿಗ್ನೇಚರ್ನ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಿಮ್ಮ ಕುಟುಂಬ ಸದಸ್ಯರ ಪ್ರತಿಯೊಬ್ಬರನ್ನು ಇಲ್ಲಿ ಸೇರಿಸೋದ್ರಿಂದ ಅವರಿಗೂ ಕೂಡ ಹಲವಾರು ಯೋಜನೆಗಳು, ಹಲವಾರು ಸೌಲಭ್ಯಗಳು ಕೂಡ ನಿಮ್ಮ ಒಂದು ಸ್ಮಾರ್ಟ್ ಕಾರ್ಡ್ ಮುಖಾಂತರ ಅವರು ಕೂಡ ಪಡಿಬಹುದು. ಅದಾದ್ಮೇಲೆ ಇದನ್ನ ನೀವು ಆನ್ಲೈನ್ ಮುಖಾಂತರ ನೋಂದಣಿಯನ್ನ ಮಾಡ್ಕೋಬಹುದು. ನಾವು ಇದರಲ್ಲಿ ಬರುವಂತ ಒಂದು ಕಾರ್ಮಿಕ ವರ್ಗಗಳನ್ನ ನೋಡೋದಾದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಲಿಕ್ಕೆ ಬರುವಂತ ಎಲ್ಲ ಕಾರ್ಮಿಕರು ಮತ್ತು ಇತರ ರಸ್ತೆ ನಿರ್ಮಾಣ ಕಾರ್ಯದಲ್ಲಿ ಕೆಲಸವನ್ನ ನಿರ್ವಹಿಸುವಂತ ಕಾರ್ಮಿಕರು ಕೂಡ ಈ ಒಂದು ಕಾರ್ಮಿಕ ವರ್ಗದಲ್ಲಿ ಅವರು ಕೂಡ ನೋಂದಾಯಿಸ್ಕೋಬಹುದು. ನಾನು ನಿಮ್ಗೆ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರುವಂತ ಎಲ್ಲ ಕಾರ್ಮಿಕರು ಕೂಡ ಈ ಒಂದು ನೋಂದಣಿಯನ್ನ ಮಾಡ್ಕೋಬಹುದು. ನಮ್ಗೆ ಗೊತ್ತಿರೋ ಹಾಗೆ ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಬರುವಂತ ಎಲ್ಲ ಕಾರ್ಮಿಕರು ಮೇಷನ್, ಪ್ಲಂಬರ್, ಕಾರ್ಪೆಂಟರ್, ವೆಲ್ಡರ್, ಪ್ಲಾಸ್ಟರ್, ಎಲೆಕ್ಟ್ರಿಷಿಯನ್, ಹೆಲ್ಪರ್, ಅಲ್ಯೂಮಿನಿಯಂ ಫ್ಯಾಬ್ರಿಕೇಟ್ಸ್ ಅನ್ನ ಮಾಡುವಂತವ್ರು, ಈ ರೀತಿಯಾಗಿ ಸುಮಾರು 48ರಿಂದ 50 ಇವ್ರನ್ನ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ತೋರಿಸಿರುವಂತ ಪ್ರತಿಯೊಬ್ಬರು ಕೂಡ ನೀವು ಈ ಒಂದು ನೋಂದಣಿಯನ್ನ ಮಾಡ್ಕೋಬಹುದು. ಬಾರ್ ಬೆಂಡರ್ ಆಗಿರ್ಬೋದು, ಬ್ರಿಕ್ ಎಕ್ಸ್ಚೇಂಜರ್ ಆಗಿರ್ಬೋದು, ಬ್ರಿಕ್ ಕ್ಯಾರಿಂಗ್ ಅಂದ್ರೆ ಇಟ್ಟಿಗೆಯನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಿಸೋರಾಗಿರ್ಬೋದು, ಸಿಮೆಂಟ್ ವರ್ಕ್ ಮಾಡೋರಾಗಿರ್ಬೋದು, ಈ ಒಂದು ಕಾಂಕ್ರೀಟ್ ಹಾಕ್ಲಿಕ್ಕೆ ಸ್ಯಾಂಟ್ರಿಂಗ್ ನೋಡಿತಾರಲ್ಲ ಅವರಾಗಿರ್ಬೋದು, ಸಿವಿಲ್ ಕೆಲಸ ಮಾಡುವಂತರಾಗಿರ್ಬೋದು, ಏನ್ ಮನೆಗೆ ಕಲರ್ ವಾಶ್ ಅನ್ನ ಮಾಡ್ತಾರಲ್ಲ ಅವರಾಗಿರ್ಬೋದು, ನಿರ್ಮಾಣ ಕೆಲಸ ಕಾಮಗಾರಿಗಳಲ್ಲಿ ಕೆಲಸ ಮಾಡುವಂತರಾಗಿರ್ಬೋದು, ಕ್ರೇನ್ ಅನ್ನ ಓಡಿಸುವಂತರಾಗಿರ್ಬೋದು, ಡ್ರೈವರ್ಗಳಾಗಿರ್ಬೋದು, ಇಂಜಿನ್ ಡ್ರೈವರ್ ಆಗಿರ್ಬೋದು, ಪಿಟ್ಟರ್ ಆಗಿರ್ಬೋದು, ಕಾರ್ಪೆಂಟ್ರಿಗೆ ಹೆಲ್ಪರ್ ಆಗಿರುವಂತವ್ರು, ಪಿಟ್ಟರ್ಗೆ ಹೆಲ್ಪರ್ ಆಗಿರುವಂತವ್ರು, ಲೇಬರ್ ವರ್ಕ್ ಅನ್ನ ಮಾಡುವಂತವ್ರು, ಈ ರೀತಿಯಾಗಿ ನಾನು ಸುಮಾರು ಕೆಲಸಗಳನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಎಲ್ಲ ಕೆಲಸವನ್ನ ನಿರ್ವಹಿಸುವಂತ ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಅವರು ಪಡಿಬಹುದು. ನೀವು ನಿಧಾನಕ್ಕೆ ನೋಡಿ, ಇಲ್ಲಿ ಪೇಂಟರ್, ಪಾಲಿಷರ್ ಪ್ರತಿಯೊಬ್ಬರನ್ನು ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಟೈಲ್ಸ್ ವರ್ಕ್, ರೋಡ್ ವರ್ಕ್, ಎಲ್ಲ ಒಂದು ಕೆಲಸವನ್ನು ನಾನು ಇಲ್ಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ ಕೂಡ ನಿಮಗೆ ಡಿಸ್ಪ್ಲೇ ಮಾಡಿ ತೋರಿಸಿದ್ದೀನಿ. ಇಷ್ಟೆಲ್ಲ ಕಾರ್ಮಿಕರು ಈ ಒಂದು ಕಟ್ಟಡ ಕಾರ್ಮಿಕರ ಒಂದು ಕಾರ್ಮಿಕರ ಕಾರ್ಡನ್ನು ಅವರು ಪಡಿಬಹುದು. ಲೇಬರ್ ಕಾರ್ಡ್ ಅಂತ ಏನು ಪಡಿತೀವ ಅವರು ಈ ಎಲ್ಲ ಕಾರ್ಮಿಕರು ಕೂಡ ಈ ಒಂದು ನೋಂದಣಿಯನ್ನ ಮಾಡ್ಕೊಂಡು ಪಡಿಬಹುದು. ಅದಾದ್ಮೇಲೆ ಇದರಲ್ಲಿ ಬರುವಂತ ಸೌಲಭ್ಯಗಳನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈ ಒಂದು ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡ್ ಅನ್ನ ಅವರು ನೋಂದಣಿ ಮಾಡಿ ಆ ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆದ ಮೇಲೆ ಅವರಿಗೆ ಬರುವಂತ ಸೌಲಭ್ಯಗಳು ಸಾಕಷ್ಟಿದೆ. ಅದರಲ್ಲಿ ಪಿಂಚಣಿ ಸೌಲಭ್ಯ ಅವರು ಪಡೆದಂತ ಅವರು ಪ್ರತಿ ವರ್ಷನೂ ಕೂಡ ಅವರು ಅದನ್ನ ನವೀಕರಣ ಮಾಡಿ ಅಂದ್ರೆ ರಿನ್ಯೂವಲ್ ಮಾಡ್ತಾ ಅವರು ಆ ಕಾರ್ಡನ್ನ ರನ್ನಿಂಗ್ ಅಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಅವ್ರಿಗೆ ಏನಾದ್ರೂ 60 ವರ್ಷ ಆದ ಮೇಲೆ ಅವರು ಪಿಂಚಣಿಗೆ ಆ ಒಂದು ಆನ್ಲೈನ್ ಮುಖಾಂತರ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅವರಿಗೆ ಮಾಸಿಕವಾಗಿ ಅವರಿಗೆ 3,000 ಕೊಡ್ತಾರೆ. ಆದ್ರೆ ಅವರು ಯಾವುದೇ ಒಂದು ಸರ್ಕಾರದ ಬೇರೆಯ ಒಂದು ಸವಲತ್ತು ಪಿಂಚಣಿಯನ್ನು ಅವರು ಪಡೀತಾ ಇರಬಾರ್ದು. ಅವರಿಗೆ ಪಡೆದ್ರೆ ಈ ಸೌಲಭ್ಯಕ್ಕೆ ಅವರು ಅರ್ಹರಿರೋದಿಲ್ಲ. ನೀವು ಗಮನ ಹರಿಸಿ ನೋಡಿ. ಇದಕ್ಕೆ ನೀವು ನಿಮ್ಮ ಲೇಬರ್ ಕಾರ್ಡು ಮತ್ತೆ ಪಾಸ್ಬುಕ್ಕು, ಜೀವಂತ ಪ್ರಮಾಣ ಪತ್ರ ಕೊಡಬೇಕಾಗುತ್ತೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ, ಉದ್ಯೋಗ ಪ್ರಮಾಣ ಪತ್ರ ಮತ್ತು ಸ್ವಯಂ ಅಂದ್ರೆ 90 ಡೇಸ್ ಫಾರಂ ಮತ್ತು ಸೆಲ್ಫ್ ಡಿಕ್ಲರೇಷನ್, ಒಂದು ಫೋಟೋ, ಇದನ್ನ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ನೀವು ಈ ಒಂದು ಪಿಂಚಣಿಯನ್ನ ಪಡಿ. ಅದಾದ್ಮೇಲೆ ಅವರು ಅಂತ್ಯಕ್ರಿಯೆ ವೆಚ್ಚವನ್ನು ಕೊಡ್ತಾರೆ. ಅಕಸ್ಮಾತ್ ಮರಣವನ್ನು ಹೊಂದಿದ ಮೇಲೆ ಅವರ ಕುಟುಂಬ ಸದಸ್ಯರಿಗೆ ಒಂದು ಅಂತ್ಯಕ್ರಿಯೆ ವೆಚ್ಚಕ್ಕೆ 4,000 ರೂಪಾಯಿ ಕೊಡ್ತಾರೆ. ಅವರು ಏನಾದ್ರೂ ಕುಟುಂಬದಲ್ಲಿ ಆರ್ಥಿಕ ಸಂಕಷ್ಟ ಅನುಭವಿಸ್ತಾ ಇದ್ರೆ ಅಂತವರಿಗೆ ಸುಮಾರು 71,000ವರೆಗೆ ಅವರ ಕುಟುಂಬ ಸದಸ್ಯರಿಗೆ ಧನ ಸಹಾಯವನ್ನು ಕೂಡ ಅವರು ಕೊಡ್ತಾರೆ. ಆದ್ರೆ ಇವರಿಗೆ 60 ವರ್ಷ ಆದ ಮೇಲೆ ಏನಾದ್ರೂ ಮರಣ ಹೊಂದಿದ್ರೆ ಮಾತ್ರ ಈ ಸೌಲಭ್ಯಕ್ಕೆ ಅವರು ಒಳಪಡ್ತಾರೆ.
ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡೋದಾದ್ರೆ ವೈದ್ಯಕೀಯ ಸಹಾಯಧನ ಅಂದ್ರೆ ಅವ್ರಿಗೆ ಏನಾದ್ರೂ ಅವ್ರ ಕೆಲಸವನ್ನು ನಿರ್ವಹಿಸ್ತಿದ್ವಾಗ ಏನಾದ್ರೂ ಅವಘಡಗಳು ಸಂಭವಿಸಿದಾಗ ಅಥವಾ ಏನಾದ್ರೂ ಅವರಿಗೆ ಕಾಯಿಲೆಯನ್ನ ಸಂಭವಿಸಿದಾಗ ಅವ್ರೇನಾದ್ರೂ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆದ್ರೆ ಅವರಿಗೆ ದಿನದ ವಯಸ್ಸಲ್ಲಿ ಅವರಿಗೆ ದಿನಕ್ಕೆ 300 ರೂಪಾಯಿಂದ 20,000ದವರೆಗೂ ಧನ ಸಹಾಯವನ್ನ ಕೊಡ್ತಾರೆ. ಅದು ಅವರು 6 ತಿಂಗಳೊಳಗೆ ಆನ್ಲೈನ್ ಅವರು ಒಂದು ಪ್ರತಿ ಡಿಸ್ಚಾರ್ಜ್ ಸಮ್ಮರಿ ಎಲ್ಲವನ್ನ ಇಟ್ಕೊಂಡು ಅವರು ಈ ಒಂದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಧನ ಸಹಾಯವನ್ನು ಅವರು ಪಡಿಬಹುದು. ನೆಕ್ಸ್ಟ್ ನೋಡೋದಾದ್ರೆ ನಾವು ಇದು ಮದುವೆ ಧನ ಸಹಾಯ. ಈ ಒಂದು ಮದುವೆ ಧನ ಸಹಾಯವನ್ನು ಅವರು ಅಥವಾ ಅವರೇ ಮದುವೆ ಆದ್ರೆ ಅಥವಾ ಅವರ ಮಕ್ಕಳ ಮದುವೆಯನ್ನ 2 ಮಕ್ಕಳ ಮದುವೆಯನ್ನ ಮಾಡಿದ್ರೆ ಸುಮಾರು 60,000 ಧನ ಸಹಾಯವನ್ನ ಕೊಡ್ತಾರೆ. ಅವರು 2 ಬಾರಿಯನ್ನ ಪಡಲಿಕ್ಕೆ ಅವಕಾಶ ಇರುತ್ತೆ. ಅವರಾಗ್ಬೋದು ಅಥವಾ ಅವರ ಮಕ್ಕಳ ಮದುವೆಗಾಗಿ 2 ಅನ್ನ ಮಾಡ್ಬೋದು. ಈ ಒಂದು ಸೌಲಭ್ಯವನ್ನ ಪಡಿಲಿಕ್ಕೆ ಅವರು ಒಂದು ರಿಜಿಸ್ಟ್ರೇಷನ್ ಮಾಡಿ ಅದಾದ ನಂತರ ಏನು ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾರ ಅದು 1 ವರ್ಷ ಆದ ಮೇಲೆ ಈ ಒಂದು ಸೌಲಭ್ಯಕ್ಕೆ ಅವರು ಅರ್ಹರಿದ್ದಾರೆ. ಹಾಗಾಗಿ ಈ ಒಂದು ಧನ ಸಹಾಯವನ್ನು ಕೂಡ ಕೊಡ್ತಾರೆ. ಅವರು ಈ ಒಂದು ಸೌಲಭ್ಯವನ್ನು ಕೂಡ ಪಡಿಬಹುದು. ಅದಾದ್ಮೇಲೆ ನಾವು ಶೈಕ್ಷಣಿಕ ಧನ ಸಹಾಯ. ಏನಾದ್ರೂ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಅವರು ಪಡೆದಿದ್ರೆ ಅವರ ಮಕ್ಕಳ ಕುಟುಂಬದ 2 ಮಕ್ಕಳಿಗೆ ಅವರು ಒಂದು ಧನ ಸಹಾಯವನ್ನ ಶೈಕ್ಷಣಿಕ ಧನ ಸಹಾಯವನ್ನ ಪ್ರತಿ ವರ್ಷ ಬಿಡ್ತಾರೆ. ಆ ಪ್ರತಿ ವರ್ಷವೂ ಅವರು ಕೊಟ್ಟಿರುವಂತ ನಿಗದಿತ ಸಮಯದಲ್ಲಿ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಮುಖಾಂತರ ಅವರು ಕೆಳಗೆ ಕೊಟ್ಟಿರುವಂತ ಒಂದು ವೆಬ್ಸೈಟ್ ಮುಖಾಂತರ ಅವರು ಈ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಈ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅವರಿಗೆ ಅವರ ಒಂದು ವಿದ್ಯಾರ್ಹತೆಯ ಪ್ರಕಾರ ಅವರಿಗೆ ಒಂದು ಧನ ಸಹಾಯವನ್ನ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಈ ಒಂದು ಸೌಲಭ್ಯವನ್ನು ಕೂಡ ಕೊಡ್ತಾರೆ. ಅದಾದ್ಮೇಲೆ ಅಪಘಾತ ಪರಿಹಾರ ಅಂತ ಒಂದು ಧನ ಸಹಾಯವನ್ನು ಕೊಡ್ತಾರೆ. ಅದು ಅವರು ಅಪಘಾತ ಮರಣ ಹೊಂದಿದ್ರೆ ಅವರಿಗೆ 5 ಲಕ್ಷ ಪರಿಹಾರವನ್ನ ಕೊಡ್ತಾರೆ. ಅವರು ಶಾಶ್ವತ ದುರ್ಬಲತೆ ಅಂದ್ರೆ ಅಂಗವಿಕಲತೆಯನ್ನು ಹೊಂದಿದ್ರೆ 2 ಲಕ್ಷವನ್ನ ಕೊಡ್ತಾರೆ. ಭಾಗಶಃ ಸಣ್ಣ ಪುಟ್ಟ ದುರ್ಬಲತೆಯನ್ನ ಹೊಂದಿದ್ರೆ ಅವರು 1 ಲಕ್ಷದವರೆಗೆ ಅವರು ಕೊಡ್ತಾರೆ. ಈ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಅಪಘಾತ ಹೊಂದಿದ್ದ ದಿನದಿಂದ 1 ವರ್ಷದೊಳಗೆ ಅರ್ಜಿಯನ್ನ ಸಲ್ಲಿಸಿ ಈ ಸೌಲಭ್ಯವನ್ನು ಅವರು ಪಡಿಬಹುದು. ಅದಾದ್ಮೇಲೆ ನೆಕ್ಸ್ಟ್ ನೋಡೋದಾದ್ರೆ ನಾವು ಅವರಿಗೆ ಕುಟುಂಬ ಪಿಂಚಣಿ ಮೃತ ಪಿಂಚಣಿದಾರರು ಪತಿ ಇಲ್ಲವೇ ಪತ್ನಿ ಮಂಡಳಿಯ ವಾರ್ಷಿಕ 1,000 ರೂಪಾಯಿನ ಅವರು ಪಡಿಬಹುದು. ಮೃತ ಪಿಂಚಣಿದಾರರು ಪಿಂಚಣಿ ಪಡೆಯುತ್ತಿರೋ ವೇಳೆ ಅಂದ್ರೆ ಅವರು ಈಗಾಗಲೇ 60 ವರ್ಷ ಆಗಿರುತ್ತೆ. ಅವರು ಪಿಂಚಣಿಯನ್ನ 3,000ವನ್ನ ಪಡಿತಾ ಇರ್ತಾರೆ. ಆ ಪಡಿತಿರುವಂತ ಸಂದರ್ಭದಲ್ಲಿ ಅವರೇನಾದ್ರೂ ಮರಣ ಹೊಂದಿದ್ರೆ ಅವರ ಕುಟುಂಬದ ಪತಿ ಅಥವಾ ಪತ್ನಿ ಮಾಸಿಕ 1,000 ಪಿಂಚಣಿಯನ್ನ ಪಡಲಿಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು. ಅಗತ್ಯ ದಾಖಲೆಗಳೊಂದಿಗೆ ಅವರು ಕಚೇರಿಯನ್ನ ಸಂಪರ್ಕಿಸಬೇಕಾಗುತ್ತೆ. ಹೀಗಾಗಿ ಅದಾದ್ಮೇಲೆ ನಾವು ನೆಕ್ಸ್ಟ್ ಸೌಲಭ್ಯವನ್ನ ನೋಡೋದಾದ್ರೆ ದುರ್ಬಲತಾ ಪಿಂಚಣಿ ಸೌಲಭ್ಯ. ಈ ಒಂದು ಕೆಲಸವನ್ನ ಅವರು ಮಾಡ್ತಾ ಇರ್ತಾರೆ. ಅವಾಗ ಏನಾದ್ರೂ ಅಪಘಾತ ಅಥವಾ ಅವಘಡಗಳು ಸಂಭವಿಸಿ ಅವ್ರಿಗೇನಾದ್ರೂ ದುರ್ಬಲತೆಯನ್ನ ಹೊಂದಿದ್ರೆ ಅವರು ಶಾಶ್ವತ ದುರ್ಬಲತೆಯನ್ನ ಹೊಂದಿದ್ರೆ ಅವರು ಮಾಸಿಕವಾಗಿ ಧನ ಸಹಾಯಕ್ಕೆ 2,000 ರೂಪಾಯಿಯನ್ನ ಅವರು ಪಡಿಲಿಕ್ಕೆ ಅವರು ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅದಾದ್ಮೇಲೆ ನಾವು ನೆಕ್ಸ್ಟ್ ಒಂದು ಸೌಲಭ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ನಮ್ಮ ಹೆಣ್ಣು ಮಕ್ಕಳ ಒಂದು ಏನಾದ್ರೂ ಈ ಒಂದು ಕಟ್ಟಡ ಕಾರ್ಮಿಕರ ನಿರ್ಮಾಣ ಇದರಲ್ಲಿ ಅವರು ನೋಂದಣಿಯನ್ನ ಮಾಡ್ಕೊಂಡಿದ್ರೆ ಅವರು ಅವರ ಮಕ್ಕಳ ಒಂದು ಪೋಷಣೆಗಾಗಿ ಅವರು ವಾರ್ಷಿಕವಾಗಿ 6,000 ಧನ ಸಹಾಯವನ್ನು ಅವರು ಪಡಿಬಹುದು. ಅವರು ಕೂಡ ಒಂದು ವರ್ಷ ಆದ ಮೇಲೆ ನೋಂದಣಿಯಾದ 1 ವರ್ಷ ಆದ್ಮೇಲೆ ಈ ಧನ ಸಹಾಯಕ್ಕೆ ಅವರು ಒಳಪಡ್ತಾರೆ. ಈ ಒಂದು ಮಗುವಿಗೆ ಪೌಷ್ಟಿಕವಾಗಿ ಅವರು ಸಾಕ್ಲಿಕ್ಕೋಸ್ಕರ ಅವರು ಒಂದು ಧನ ಸಹಾಯವನ್ನು ಕೊಡ್ತಾರೆ. ಇವರು ಮಂಡಳಿಯಿಂದ ಕೊಟ್ಟಿರುವಂತ ಸ್ಮಾರ್ಟ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮಗುವಿನ ಭಾವಚಿತ್ರ, ಒಟ್ಟಿಗೆ ಇರುವಂತ ತಾಯಿ ಮಗು ಒಟ್ಟಿಗೆ ಇರುವಂತ ಭಾವಚಿತ್ರ, ಉದ್ಯೋಗ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ, ಮಗುವಿನ ಜನನ ಪತ್ರ ಕೊಡಬೇಕಾಗುತ್ತೆ, ರೇಷನ್ ಕಾರ್ಡ್ ಅನ್ನ ಕೊಟ್ಟು ಇವರು ಆನ್ಲೈನ್ ಮುಖಾಂತರ ಈ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅದಾದ್ಮೇಲೆ ನಾವು ವೈದ್ಯಕೀಯ ವೆಚ್ಚ ಸಹಾಯಧನ. ಅವರು ಏನಾದ್ರೂ ನೋಂದಾಯಿತ ಕಟ್ಟಡ ಅವರ ಅವಲಂಬಿತ ವೈದ್ಯಕೀಯ ಅಂದ್ರೆ ಅವರ ಕುಟುಂಬದವರಿಗೂ ಸಾಕಷ್ಟು ಸೌಲಭ್ಯಗಳು ಇದೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅವರ ಕುಟುಂಬದ ಸದಸ್ಯರು ಏನಾದ್ರೂ ಹಾಸ್ಪಿಟಲೈಸ್ ಆದ್ರೆ
ಅವರಿಗೆ ಏನಾದರೂ ಸರ್ಜರಿ ಆದರೆ ಅವರು ಕೂಡ ಈ ಒಂದು ಧನ ಸಹಾಯವನ್ನು 2 ಲಕ್ಷದವರೆಗೆ ಅವರ ಕುಟುಂಬದ ಅವಲಂಬಿತರು ಕೂಡ ಪಡೀಲಿಕ್ಕೆ ಈ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಅವರು ಏನು ಆಸ್ಪತ್ರೆಯಿಂದ ಏನು ಡಿಸ್ಚಾರ್ಜ್ ಆಗ್ತಾರೆ ಆವತ್ತಿನ 6 ತಿಂಗಳೊಳಗೆ ಈ ಅರ್ಜಿಯನ್ನು ಸಲ್ಲಿಸಿ ಈ ಸೌಲಭ್ಯವನ್ನು ಕೂಡ ಅವರು ಪಡೀಬೋದು. ಅದಾದಮೇಲೆ ಹೆರಿಗೆ ಸೌಲಭ್ಯ. ನಮ್ಮ ಹೆಣ್ಣು ಮಕ್ಕಳು ಏನಾದರೂ ಈ ಒಂದು ನೋಂದಣಿಯನ್ನು ಮಾಡ್ಕೊಂಡಿದ್ರೆ ಅವರು 1 ವರ್ಷ ಆದ ಮೇಲೆ ಅವರ ಒಂದು ಮಗು ಏನಾದರೂ ಡಿಲಿವರಿ ಅಥವಾ ಮಗು ಆದರೆ ನೋಂದಣಿ ಆದ ಮೇಲೆ ಡಿಲಿವರಿ ಆದರೆ ನೋಂದಣಿಗಿಂತ ಮುಂಚೆ ಅವರೇನಾದರೂ ಮಗುವನ್ನು ಪಡೆದಿದ್ದರೆ ಈ ಒಂದು ಸೌಲಭ್ಯಕ್ಕೆ ಅವರು ಒಳಪಡಲ್ಲ. ನೋಂದಣಿ ಆದ ವರ್ಷದ ನಂತರ ಅವರು ಏನಾದರೂ ಡೆಲಿವರಿ ಆದರೆ ಅವರ ಇಬ್ಬರ ಮಕ್ಕಳ ಹೆರಿಗೆ ಧನ ಸಹಾಯವನ್ನು 50,000ದವರೆಗೆ ಅವರು ಕೊಡ್ತಾರೆ. ಇದನ್ನು ಕೂಡ ಅವರು ಡೆಲಿವರಿ ಆದ 6 ತಿಂಗಳೊಳಗೆ ಈ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೆಕ್ಸ್ಟ್ ನಾವು ನೋಡೋದಾದರೆ ಒಂದು ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ಪಡಿಬೇಕು ಅಂದರೆ ನಾನು ಇಲ್ಲಿ ತೋರಿಸಿರುವ ಹಾಗೆ ಸಹಾಯವಾಣಿ ಸಂಖ್ಯೆಯನ್ನು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ 155-214. ಇದನ್ನು ಕೂಡ ನೀವು ಈ ಒಂದು ಸಹಾಯವಾಣಿಗೆ ಫೋನ್ ಮಾಡೋದ್ರ ಮುಖಾಂತರ ತಿಳ್ಕೊಬೋದು. ಮತ್ತು ಅವರ ವೆಬ್ಸೈಟ್ ಏನಿದೆಯೋ KBOCWWB.com ಏನಿದೆ ಅದ್ರ ಮುಖಾಂತರ ನೀವು ಒಂದು ವೆಬ್ಸೈಟ್ ಮುಖಾಂತರನೂ ಕೂಡ ಎಲ್ಲ ಸೌಲಭ್ಯಗಳ ಬಗ್ಗೆ ನೀವು ತಿಳ್ಕೊಡಬಹುದು. ಈಗ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಏನೆಲ್ಲ ಸೌಲಭ್ಯಗಳಿರುತ್ತೆ, ಯಾವ ರೀತಿ ಅರ್ಹತೆಗಳನ್ನು ನಾವು ಇರಬೇಕು, ಏನೆಲ್ಲ ಸೌಲಭ್ಯಗಳನ್ನು ಯಾವ ರೀತಿ ಪಡಿಬೋದು, ಎಷ್ಟು ದಿನದೊಳಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ಬೋದು, ಯಾರ್ಯಾರಿಗೆ ಯಾವ್ಯಾವ ಸೌಲಭ್ಯಗಳಿದೆ, ಪ್ರತಿಯೊಂದು ವಿಚಾರವನ್ನು ಈ ವಿಡಿಯೋದಲ್ಲಿ ನೀವು ಇವಾಗ ತಿಳ್ಕೊಂಡ್ರಿ. ಈಗ ಈ ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಎಲ್ಲರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ಯಾರೆಲ್ಲ ಫಲಾನುಭವಿಗಳು ಇದರಿಂದ ವಂಚಿತರಾಗಬಾರ್ದು. ಯಾಕೆಂದರೆ ವಂಚಿತರಾದರೆ ಅವ್ರಿಗೆ ಎಷ್ಟೆಲ್ಲ ಕುಟುಂಬದಲ್ಲಿ ಸಂಕಷ್ಟಗಳಿರುತ್ತೆ, ಎಷ್ಟೆಲ್ಲ ಆರ್ಥಿಕ ಪರಿಸ್ಥಿತಿಗಳಿರುತ್ತೆ. ಈ ಒಂದು ಸೌಲಭ್ಯವನ್ನು ಸರ್ಕಾರದ ವತಿಯಿಂದ ಬರುವಂಥ ಸೌಲಭ್ಯದಿಂದ ಅವರು ವಂಚಿತರಾಗಬಾರ್ದು. ಹಾಗಾಗಿ ನೀವು ಈ ವಿಷಯವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ ಈ ರೀತಿ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ನೋಂದಾಯಿಸ್ಕೊಂಡ್ರೆ ನೀವು ಈ ರೀತಿಯಾಗಿ ನಿಮ್ಮ ಸೌಲಭ್ಯಗಳನ್ನು ಪಡೀಬೋದು, ಈ ರೀತಿ ಎಲ್ಲ ಇದೆ, ಈ ರೀತಿ ಎಲ್ಲ ಒಂದು ಕಾರ್ಮಿಕ ವರ್ಗದವರಿಗೂ ಕೂಡ ನಿಮಗೆ ಗೊತ್ತಿರೋ ಅಂಥವ್ರಿಗೆ ನೀವು ತಿಳಿಸೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದೀರಾ, ನನಗೆ ತುಂಬ ಖುಷಿಯಾಯಿತು ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಒಂದು ನೋಂದಣಿಯನ್ನು, ಈ ಒಂದು ಕಟ್ಟಡ ನಿರ್ಮಾಣ ಮತ್ತಿತರ ಇಲಾಖೆಯಲ್ಲಿ ಬರುವಂಥ ಕಾರ್ಮಿಕರ ನೋಂದಣಿಯನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಖಂಡಿತವಾಗಿ. ಮತ್ತು ದಾಖಲಾತಿಗಳು ಏನೇನು ಬೇಕು, ಕುಟುಂಬ ವರ್ಗದವ್ರನ್ನೂ ಕೂಡ ಇಲ್ಲಿ ಸೇರಿಸೋದ್ರಿಂದ ಏನೆಲ್ಲ ಸೌಲಭ್ಯಗಳಿದ್ದಾವೆ ಅಂತಲೂ ನೀವು ತಿಳ್ಕೊಂಡ್ರಿ. ಹಾಗಾಗಿ ನೀವು ನಮ್ಮ ವಿಡಿಯೋದ ಚಾನಲ್ಗಳನ್ನು ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಒಳ್ಳೊಳ್ಳೆ ಒಂದು ಯೋಜನೆಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನೀವು ನನ್ನ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಸೋಷಿಯಲ್ ಮೀಡಿಯಾಗಳ ಒಂದು ಚಾನಲ್ಗಳ ಲಿಂಕನ್ನು ಕೊಟ್ಟಿದ್ದೀನಿ. ನೀವು ಅಲ್ಲೂ ಕೂಡ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್, ಈ ರೀತಿಯಾಗಿ ವಾಟ್ಸಪ್, ಈ ರೀತಿಯಾಗಿ ನನ್ನ ಚಾನಲ್ಗಳನ್ನು ನೀವು ಫಾಲೋ ಮಾಡಿ ಜಾಯಿನ್ ಆಗಿ ಎಲ್ಲ ಮಾಹಿತಿ ಕೂಡ ನೀವು ಪಡ್ಕೋಬೋದು. ಈ ರೀತಿಯಾಗಿ ನಾವು ಎಷ್ಟೊಂದು ಫಲಾನುಭವಿಗಳಿಗೆ ಎಷ್ಟೊಂದು ಯೋಜನೆಗಳ ಬಗ್ಗೆ ನಾನು ತಿಳಿಸ್ಕೊಳ್ಳೋದ್ರಿಂದ ನನಗೆ ಖುಷಿ ಇದೆ. ಹಾಗಾಗಿ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದ್ರ ಬಗ್ಗೆ ಮಾಹಿತಿ ಬೇಕೆಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ನಿಮಗೆ ಯಾವುದೇ ವಿಚಾರದ ಬಗ್ಗೆ ನೀವು ತಿಳ್ಕೊಳ್ಳೋದಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ, ಅಲ್ಲೂ ಕೂಡ ನಾನು ಆನ್ಸರ್ನ ಮಾಡ್ತೀನಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.